ನಿಮ್ಮ ಬಹುಮಾನವೇ ನಮಗೆ ಸನ್ಮಾನ. ನಿಮ್ಮ ಕಡೆಯಿಂದ ಹಿಂಗೆ ಬರ್ತಾ ಇದ್ದರೆ ನಮ್ಮ ಮನೆ, ಮಕ್ಕಳು, ಹೆಂಡತಿ, ವಂಶ ಎಲ್ಲ ಉದ್ಧಾರ ಆಗುತ್ತೆ. ತಗೊಳ್ಳಿ. ಗ್ರಾಮ ಪಂಚಾಯತಿ ಅಧಿಕಾರಿಗಳಿಗೂ ಗ್ರಾಮ ಪಂಚಾಯತಿ ಅಧ್ಯಕ್ಷರಿಗೂ ಅವ್ರ ಜೊತೆ ಇರೋ ಚಮಚ 3 ಜನಕ್ಕೂ ಈ ಡಾಕ್ಟರ್ ಪಾರ್ವತಿ ಮಾಡುವ ನಮಸ್ಕಾರಗಳು. ಮೇಡಮ್, ಮೇ ಮುಗಿದು ಜೂನ್ ಜುಲೈಯೂ ಶುರುವಾಗಿ ಹೋಗ್ತಿದೆ. ಪ್ಲೀಸ್ ಸರ್, ತೊದಲಿಸ್ಬೇಡಿ. ಪಾಪ ಮಗು ಅನ್ಸ್ಬಿಡ್ತೀರಾ ನಂಗೆ ನೀವು. ಪಾರ್ವತಿ, ಇದಕ್ಕೂ ನಿನಗೂ ಯಾವ ಸಂಬಂಧನೂ ಇಲ್ಲ. ಹೋಗ್ತಾ ಇರೋ. ಆಫೀಸಲ್ಲಿ ಕೂತ್ಕೊಂಡು ಜನಸೇವೆ ಮಾಡಬೇಕಾಗಿರೋ ಅಧಿಕಾರಿ ಇಲ್ಲಿಗೆ ಬಂದು ಎಲೆಕ್ಷನ್ ಡೀಲ್ ಮಾಡ್ತಿದ್ದಾರೆ ಅಂತಂದರೆ ಓಟ್ಗೂ ನೋಟ್ಗೂ ನಂಟು ಮಾಡಿ ದಲ್ಲಾಳಿ ಕೆಲಸ ಮಾಡ್ತಿದ್ದಾರೆ ಅಂತ ಅರ್ಥ. ಛೀ, ನಾಚಿಕೆ ಆಗಬೇಕು ನಿಮ್ಮ ಕಡೆ ಯೋಗ್ಯತೆಗಿಷ್ಟು. ಅಲ್ಲಯ್ಯ, ಭ್ರಷ್ಟಾಚಾರ ಮಾಡದೆ ಹೋದರೆ ನಿಮ್ಮ ಮನೆ ಒಲೆ ಉರಿಯಲ್ವಾ? ಇಲ್ಲ, ಲಂಚದ ದುಡ್ಡು ನೆಕ್ಕದೆ ಹೋದರೆ ನಿಮ್ಮ ಜೀವನದ ಮೇಲೆ ಕಾಣಲ್ವಾ ನಿಮಗೆ? ಏನಪ್ಪ, ನನಗೊಂದು ಅನುಮಾನ. ನಿನ್ನ ತಾಯಿ ಎದೆ ಹಾಲು ಕುಡಿದು ಅದಕ್ಕೂ ಲಂಚ ಕೊಡ್ತಿದ್ಯಾ ಹೆಂಗೆ? ಪಾರ್ವತಿ. ಹಾಂ, ನಾನೇ, ನನ್ನ ಹೆಸರೇ ಅದು. ಸುಮ್ಮನೆ ಕಿರ್ಚ್ಕೋಬೇಡ. ನಮ್ಮ ಅಜ್ಜಿನೇ ಹೇಳಿದ್ದಾರೆ ನೀವೆಂಥ ದೊಡ್ಡ ಅವತಾರ ಪುರುಷ ಅಂತ. ನೀವು ಸುಮ್ಮನೆ ಸಾಚೆ ಥರ ಕುಕ್ಕೊಂಬಿಟ್ರೆ ನೀವೇನು ಒಳ್ಳೆಯವನಾಗ್ಬಿಡಲ್ಲ. ನಿಮ್ಮನ್ನು ಆಮೇಲೆ ವಿಚಾರಿಸ್ಕೊತೀನಿ. ರೇ, ಈ ಸಾಹೇಬ್ರು ಇವರಿದ್ದಾರಲ್ಲ, ಇವರು ಮೇನ್ ಪ್ರಿಯಾರಿಟಿ ಥರ ಕಾಣಿಸ್ತಿದ್ದಾರೆ. ಮೊದಲು ಇವ್ರನ್ನ ಎಮರ್ಜೆನ್ಸಿ ವಾರ್ಡಿಗೆ ಶಿಫ್ಟ್ ಮಾಡಲೇಬೇಕು, ಇಲ್ಲಾಂದ್ರೆ ಕಷ್ಟ ಆಗ್ಬಿಡತ್ತೆ. ಸಾಹೇಬ್ರೆ, ನೀವು ಅದೇ ಎಲೆಕ್ಷನ್ ಬಗ್ಗೆ ಮಾತಾಡ್ತಿದ್ರಲ್ಲ, ಅದ್ರ ವಿಡಿಯೋ ನಾನು ತೊಗೊಂಡಿದ್ದೀನಿ. ಎದನ್ನೇನಾದರೂ ಮೇಲಧಿಕಾರಿಗಳಿಗೆ ತೋರಿಸಿದ್ರೆ ನೀವೇನು ಜೈಲಿಗೆ ಹೋಗ್ಬೇಕಾಗಿಲ್ಲ ಪಾಪ, ಅವರೇ ಬಂದು ನಿಮ್ಮನ್ನು ಕರ್ಕೊಂಡು ಹೋಗ್ತಾರೆ. ಅಯ್ಯೋಯ್ಯೋ, ನಿಮ್ಮೊಬ್ಬರನ್ನೇ ಅಲ್ಲ, ನಮ್ಮಪ್ಪ ಅವ್ರ ಚಮಚ. ಏನಂತೀರ?